ಆತ್ಮೀಯ ವಿದ್ಯಾರ್ಥಿಗಳೇ, ಪೇಪರ್ DSCC 2ದಲ್ಲಿ ಚಾಪ್ಟರ್ 4ಅಲ್ಲಿ ಮ್ಯಾರೇಜ್ ಚಾಪ್ಟರ್ ಅಧ್ಯಾಯದಲ್ಲಿ ನಿಮಗೆ ಚೇಂಜಿಂಗ್ ಪ್ಯಾಟರ್ನ್ಸ್ ಆಫ್ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ. ಅದರಲ್ಲಿ ವೈವಾಹಿಕ ಸಂಬಂಧಗಳ ಮಾದರಿಯಲ್ಲಿ ಉಂಟಾದಂತಹ ಬದಲಾವಣೆಗಳು ಅಂತ ಇದೆ. ಅದರಲ್ಲಿ 4 ವಿಚಾರಗಳನ್ನು ಕಲೀಲಿಕ್ಕಿತ್ತು. ಕೋಹ್ಯಾಬಿಟೇಷನ್, ಹಾಗೆಯೇ ಸೆಪರೇಷನ್, ಡೈವೋರ್ಸ್ ಆ್ಯಂಡ್ ರೀಮ್ಯಾರೇಜ್. ನಾನೀಗ ಆಲ್ರೆಡಿ ಕೋಹ್ಯಾಬಿಟೇಷನ್ ಬಗ್ಗೆ, ಸೆಪರೇಷನ್ ಮತ್ತು ರೀಮ್ಯಾರೇಜ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೈವೋರ್ಸ್ ಅಂದರೆ ಏನು, ವಾಟ್ ಯು ಮೀನ್ ಬೈ ಡೈವೋರ್ಸ್, ವಿವಾಹ ವಿಚ್ಛೇದನ ಅಂದ್ರೇನು, ವಿಚ್ಛೇದನಕ್ಕೆ ಕಾರಣಗಳೇನು, ವಿಚ್ಛೇದನದ ಪರಿಣಾಮಗಳೇನು, ಹಾಗೂ ವಿಚ್ಛೇದನವನ್ನು ತಡೆಗಟ್ಟಬೇಕಂದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ಬನ್ನಿ ವಿಚ್ಛೇದನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಿಧಿಬದ್ಧವಾದ ವಿವಾಹವನ್ನು ಶಾಸನಬದ್ಧವಾಗಿ ರದ್ದುಗೊಳಿಸುವುದೇ ವಿಚ್ಛೇದನ ಅಂತ ಕರೆಯಲ್ಪಡತ್ತೆ. ಅಂದರೆ ಧಾರ್ಮಿಕ ವಿಧಿವಿಧಾನಗಳಿಗನುಸಾರವಾಗಿ ಮಾಡಿದಂತಹ ವಿವಾಹವನ್ನು ಕಾನೂನಿನನ್ವಯ ಕೋರ್ಟಿಗೆ ಹೋಗಿ ರದ್ದುಪಡಿಸಿಕೊಳ್ಳೋದೇ ವಿಚ್ಛೇದನ ಅಂತ. ಪತಿಪತ್ನಿಯರು ಕಾನೂನಿನನ್ವಯ ಪ್ರತ್ಯೇಕವಾಗುವುದಕ್ಕೆ ವಿವಾಹ ವಿಚ್ಛೇದನ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ವಿವಾಹದ ನಂತರ ಪತಿಪತ್ನಿಯರಲ್ಲಿ ದ್ವೇಷ, ವೈಮನಸ್ಸು ಅಥವಾ ವಿರಸಗಳು ಬಂದರೆ ಅವರು ಕಾನೂನಿನ ಸಹಾಯದಿಂದ ವೈವಾಹಿಕ ಸಂಬಂಧವನ್ನು ಮುರಿದುಕೊಳ್ಬಹುದು ಅಥವಾ ಬೇರ್ಪಡಿಸ್ಕೊಳ್ಬಹುದು, ಕಾನೂನಿನನ್ವಯ ಬೇರೆಯಾಗಬಹುದು ಅಂತ. ಇದನ್ನೇ ವಿಚ್ಛೇದನ ಅಂತ ಕರೀತಾರೆ. ಭಾರತೀಯರಲ್ಲಿ ವಿವಾಹವನ್ನು ಒಂದು ಸಂಸ್ಕಾರವಾಗಿ ಆಚರಣೆ ಮಾಡ್ತಾರೆ, ಒಂದು ಧಾರ್ಮಿಕ ವಿಧಿವಿಧಾನವಾಗಿ ಆಚರಣೆಯನ್ನು ಮಾಡ್ತೇವೆ. ಸಂಸ್ಕಾರ ನಿಮ್ಗೆ ಗೊತ್ತಿರೋ ಹಾಗೆ 16 ಸಂಸ್ಕಾರಗಳಿದೆ. ಆ 16 ಸಂಸ್ಕಾರಗಳಲ್ಲಿ 15ನೇ ಸಂಸ್ಕಾರವೇ ವಿವಾಹ ಅಂತ. ಅಂದರೆ ವ್ಯಕ್ತಿಯೊಬ್ಬ ಜೀವಂತವಿರುವಾಗ ಮಾಡುವ ಕೊನೆಯ ಸಂಸ್ಕಾರ ವಿವಾಹ. ಇದು ವಿವಾಹ ಧಾರ್ಮಿಕ ವಿಧಿ ಅಂತಾನೂ ಕರೆಯಲ್ಪಡುತ್ತೆ. ಹೀಗಾಗಿ ಇಲ್ಲಿ ಭಾರತದಲ್ಲಿ ವಿವಾಹವನ್ನು ಒಂದು ಪವಿತ್ರ ಬಂಧನ ಅಂತ ಪರಿಗಣಿಸ್ತಾರೆ. ಆದ್ದರಿಂದಲೇ ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ವಿಚ್ಛೇದನದ ಪ್ರಮಾಣ ಕಡಿಮೆ ಅಂತಾನೆ ಹೇಳ್ಬೋದು. ವಿವಾಹಕ್ಕಿನ್ನೂ ಧಾರ್ಮಿಕ ಮಹತ್ವ ಇರೋದ್ರಿಂದ ನಮ್ಮಲ್ಲಿ ವಿಚ್ಛೇದನಗಳು ಕಡಿಮೆ. ಆಧುನಿಕ ಕಾಲದಲ್ಲಿ ವಿವಾಹವು ಧಾರ್ಮಿಕ ಮಹತ್ವ ಕಳೆದುಕೊಳ್ಳುತ್ತಿರುವುದರಿಂದ ಅಥವಾ ಕಳೆದುಕೊಂಡಿರುವುದರಿಂದ ವಿಚ್ಛೇದನಗಳು ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚಾಗಿವೆ. ಅಂದರೆ ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ವಿಚ್ಛೇದನಗಳು ಕಡಿಮೆಯೇ. ಆದರೆ ನಮ್ಮ ದೇಶದಲ್ಲಿಯೇ ಪ್ರಾಚೀನ ಕಾಲಕ್ಕೆ ಹೋಲಿಸಿದ್ರೆ ಇವತ್ತಿನ ಕಾಲದಲ್ಲಿ ವಿಚ್ಛೇದನಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ, ಕಾರಣ ಏನು ಅಂತಂದರೆ ಆ ವಿವಾಹ ಅನ್ನೋದು ತನ್ನ ಧಾರ್ಮಿಕ ಮಹತ್ವವನ್ನು ಕಳೆದುಕೊಂಡಿರೋದೇ ವಿಚ್ಛೇದನ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ ತಜ್ಞರು. ವಿಚ್ಛೇದನದ ಬಗ್ಗೆ ಇರುವಂತಹ ವ್ಯಾಖ್ಯೆಗಳನ್ನು ನೋಡೋಣ. WB ಸ್ಕಾಟ್ ಅವರು ವಿವಾಹ ವಿಚ್ಛೇದನವೆಂಬುದು ವೈವಾಹಿಕ ಸಂಬಂಧವನ್ನು ಕೊನೆಗೊಳಿಸಿ ಅದರಲ್ಲಿ ಭಾಗಿಗಳಾದ ಪ್ರತಿಯೊಬ್ಬ ಸಂಗಾತಿಗೂ ಮರು ವಿವಾಹದ ಹಕ್ಕನ್ನು ನೀಡುವ ಒಂದು ಸಾಂಸ್ಥಿಕ ಏರ್ಪಾಡಾಗಿದೆ ಅಂತ ಹೇಳ್ತಾರೆ. WB ಸ್ಕಾಟ್ ಇನ್ ಡಿಕ್ಷನರಿ ಆಫ್ ಸೋಶಿಯಾಲಜಿ defines divorce. Divorce is an institutionalized arrangement for terminating the marriage relationship and allowing each partner the right to remarry ಅಂತ. ಅಂದರೆ ವಿವಾಹ ವಿಚ್ಛೇದನ ಪಡ್ಕೊಂಡ ನಂತರ ಅವರಿಗೆ ಮರು ವಿವಾಹದ ಹಕ್ಕು ತನ್ನಿಂದ ತಾನೇ ಸಿಗತ್ತೆ, ಕಾನೂನಿನನ್ವಯ ಮರು ವಿವಾಹದ ಹಕ್ಕು ಸಿಗುತ್ತೆ. ಅದನ್ನೇ ಇಲ್ಲಿ WB ಸ್ಕಾಟ್ ಅವರು ತಮ್ಮ ವ್ಯಾಖ್ಯೆಯಲ್ಲಿ ಹೇಳಿದ್ದಾರೆ. ಅಲ್ಲದೆ ಇನ್ನೊಂದು ವ್ಯಾಖ್ಯೆಯನ್ನು ನೋಡೋದಾದರೆ, ಸ್ತ್ರೀ ಪುರುಷರ ದಾಂಪತ್ಯ ಜೀವನವು ಭಗ್ನಗೊಂಡು ಅವರನ್ನು ಒಂದುಗೂಡಿಸಿದ ವೈವಾಹಿಕ ಬಂಧನದ ಕಟ್ಟುಗಳು ಕಳಚಿ ಅವರು ಬೇರೆಯಾಗುವುದೇ ವಿವಾಹ ವಿಚ್ಛೇದನ ಅಂತ. ನಮ್ಮಲ್ಲಿ ವಿವಾಹವನ್ನು ಒಂದು ಬಂಧನ ಅಂತ ಪರಿಗಣಿಸ್ತಾರೆ, ವೈವಾಹಿಕ ಬಂಧನ ಅಂತ ಹೇಳ್ತಾರೆ. ಬಂಧನ ಅಂತ ಯಾಕೆ ಕರೀತಾರೆ ಅಂದರೆ, ಒಂದು ಸಲ ವಿವಾಹವಾದರೆ ಜೀವನ ಪರ್ಯಂತವೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ವಿವಾಹ ಬಂಧನ ಅಂತ ಕರೀತಾರೆ. ಈ ವೈವಾಹಿಕ ಬಂಧನದ ಕಟ್ಟುಗಳನ್ನು ಕಳಚಿ ದಾಂಪತ್ಯ ಜೀವನ ಭಗ್ನವಾಗಿ ದಂಪತಿಗಳು ಬೇರೆ ಬೇರೆಯಾಗೋದಕ್ಕೆ ವಿವಾಹ ವಿಚ್ಛೇದನ ಅಂತ ಕರೆಯಲಾಗುತ್ತೆ. ಇದು 2 ವಿವಾಹದ ಬಗ್ಗೆ ಇರುವಂತಹ ವ್ಯಾಖ್ಯೆಗಳು. ಬನ್ನಿ ಇವಾಗ ವಿಚ್ಛೇದನಕ್ಕೆ ಕಾರಣವಾಗಿರುವಂತಹ ಅಂಶಗಳು ಯಾವ್ಯಾವುದು, ಕಾರಣಗಳೇನು ಅಂತ ನೋಡೋಣ. ಕಾಸಸ್ ಆಫ್ ಡೈವೋರ್ಸ್ ಅಂತ ಹೇಳಿ ಯಾವ ಕಾರಣದಿಂದ ವಿಚ್ಛೇದನಗಳು ಸಂಭವಿಸುತ್ತೆ.
ವಿವಾಹ ವಿಚ್ಛೇದನಕ್ಕೆ ಹಲವಾರು ಅಂಶಗಳು ಕಾರಣವಾಗುತ್ತೆ. ಕೌಟುಂಬಿಕ ಪರಿಸರಕ್ಕನುಗುಣವಾಗಿ ವಿಚ್ಛೇದನದ ಕಾರಣಗಳು ವೈವಿಧ್ಯಮಯವಾಗಿರುತ್ತೆ. ಅಂದರೆ ವಿಚ್ಛೇದನಕ್ಕೆ 1-2 ಕಾರಣಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಲವಾರು ಕಾರಣಗಳಿಂದ ಬೇರೆ ಬೇರೆ ದಂಪತಿಗಳು ಬೇರೆ ಬೇರೆ ಕಾರಣಗಳಿಗಾಗಿ ವಿಚ್ಛೇದನವನ್ನ ಪಡ್ಕೊಂಡಿರಬಹುದು ಅಂತ. 1955ರಲ್ಲಿ ಜಾರಿಯಾದಂತಹ ಹಿಂದೂ ವಿವಾಹ ಕಾಯ್ದೆ, ಈ ಕಾಯ್ದೆಯಡಿಯಲ್ಲಿ ಈ ಕಾಯ್ದೆ ಹಿಂದೂ ವಿವಾಹದ ಎಲ್ಲಾ ಪ್ರಕಾರಗಳನ್ನ ಅಧ್ಯಯನ ಮಾಡಿ, ಅಂದ್ರೆ ಭಾರತದಲ್ಲಿ ಹಲವಾರು ಪ್ರಕಾರದ ವಿವಾಹ ನಡೆಯುತ್ತೆ. ಎಲ್ಲಾ ಪ್ರಕಾರದ ವಿವಾಹಗಳನ್ನು ಅಧ್ಯಯನ ಮಾಡಿದ ನಂತರ ಈ ಕಾಯ್ದೆ, ಹಿಂದೂ ವಿವಾಹ ಕಾಯ್ದೆ, ವಿವಾಹಕ್ಕೆ ಸಂಬಂಧಿಸಿದಂತೆ ಮತ್ತು ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನಿಯಮಗಳನ್ನ ರೂಪಿಸಿದೆ. ಏನು ನಿಯಮಗಳನ್ನು ರೂಪಿಸಿದೆ ಅಂತಂದ್ರೆ, ಇಲ್ಲಿ ನಾವು ವಿಚ್ಛೇದನಕ್ಕೆ ಸಂಬಂಧಿಸಿದ ನಿಯಮಗಳನ್ನು ನೋಡೋಣ. ಹಾಗೆ ವಿವಾಹಕ್ಕೆ ಸಂಬಂಧಿಸಿದಂತೆಯೂ ವಿವಾಹದ ವಯೋಮಿತಿಯನ್ನು ನಿಗದಿಪಡಿಸಿದ ಕಾಯ್ದೆ ಇದು 1955ರ ಹಿಂದೂ ವಿವಾಹ ಕಾಯ್ದೆ. ಹೆಣ್ಣು ಮಕ್ಕಳಿಗೆ 18 ವರ್ಷಕ್ಕಿಂತ ಮೊದಲು, ಗಂಡು ಮಕ್ಕಳಿಗೆ 21 ವರ್ಷಕ್ಕಿಂತ ಮೊದಲು ವಿವಾಹ ಮಾಡುವ ಹಾಗಿಲ್ಲ ಅಂತ ಜಾರಿಗೆ ತಂದದ್ದೇ ಈ ವಿವಾಹ ಕಾಯ್ದೆ. ಇಲ್ಲಿ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆಯೂ ಕೆಲವು ನಿಯಮಗಳನ್ನ ಮಾಡಿದೆ ಈ ವಿವಾಹ ಕಾಯ್ದೆ. ಏನೇನ್ ಮಾಡಿದೆ ಅಂತ ನೋಡೋಣ. ಈ ಹಿಂದೂ ವಿವಾಹ ಕಾಯ್ದೆಯು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ವಿಚ್ಛೇದನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಅಂದ್ರೆ ನಮ್ಮ ದೇಶದಲ್ಲಿ ವಿಚ್ಛೇದನ ಅಷ್ಟು ಸುಲಭ ಅಲ್ಲ. ಪಾಶ್ಚಿಮಾತ್ಯರಲ್ಲಿ ವಿಚ್ಛೇದನ ತುಂಬಾ ಸುಲಭ ಅಂತೆ. ಸಂಗಾತಿಗಳನ್ನ ಬೇಗ ಬೇಗ ಬದಲಾಯಿಸ್ತಾರಂತವ್ರು. ಕೆಲವು ಕಡೆ ಹೇಳೋ ಹಾಗೆ ಉಡುಪನ್ನ ಬದಲಾಯಿಸಿದ ಹಾಗೆ ಸಂಗಾತಿಗಳನ್ನು ಬದಲಾಯಿಸ್ತಾರೆ ಪಾಶ್ಚಿಮಾತ್ಯರು ಅಂತ. ಆದರೆ ಭಾರತ ದೇಶದಲ್ಲಿ ವಿಚ್ಛೇದನಗಳು ಬಹಳ ಕಡಿಮೆ. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ವಿಚ್ಛೇದನಗಳು ಸಂಭವಿಸುತ್ತೆ ಅಂತ. ಸೊ ಹಿಂದೂ ವಿವಾಹ ಕಾಯ್ದೆಯ 10 ಮತ್ತು 13ನೇ ಕಲಂಗಳಲ್ಲಿ ಕೆಲವು ಕಾರಣಗಳಿಗಾಗಿ ಮಾತ್ರ ಪತಿ ಪತ್ನಿಯರು ನ್ಯಾಯಬದ್ಧವಾಗಿ ಪ್ರತ್ಯೇಕವಾಗಲಿಕ್ಕೆ ಅಥವಾ ವಿಚ್ಛೇದನ ಪಡಿಲಿಕ್ಕೆ ಸಾಧ್ಯ. ಅಂದ್ರೆ ಕಲಂ 10 ಮತ್ತು ಕಲಂ 13, ಆರ್ಟಿಕಲ್ 10 and 13 ಆಫ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ 1955 ಪ್ರೊವೈಡ್ ಸರ್ಟನ್ ಗ್ರೌಂಡ್ಸ್ ಆನ್ ವಿಚ್ ಕಪಲ್ ಮೇ ಗೆಟ್ ಡಿವೋರ್ಸ್ಡ್. ಸೊ ಅಂದ್ರೆ ಅವರು ಯಾವುದಾದ್ರೂ ಒಂದು ಕಾರಣದಿಂದ, ಅಲ್ಲಿ ಕೊಟ್ಟಿರುವ ಕಾರಣಗಳನ್ನ ಅನ್ವಯಿಸಿ ವಿಚ್ಛೇದನವನ್ನ ಪಡ್ಕೊಳ್ಬಹುದು. ನ್ಯಾಯಬದ್ಧವಾಗಿ ಪ್ರತ್ಯೇಕವಾಗಲಿಕ್ಕೆ ಕೆಲವು ಅಂಶಗಳನ್ನ ಕೊಟ್ಟಿದೆ. ಬನ್ನಿ, ಮೊದಲನೇದಾಗಿ ಆರ್ಟಿಕಲ್ 10 ಅಡಿಯಲ್ಲಿ ಯಾವ ಕಾರಣಗಳಿಗಾಗಿ ವಿಚ್ಛೇದನವನ್ನ ಪಡ್ಕೊಳ್ಬಹುದು ಅಂತ ನೋಡೋಣ. ವಿಚ್ಛೇದನದ ಕಾರಣಗಳು 10ನೇ ಕಲಮಿನ ಪ್ರಕಾರ ಈ ಕಾಯ್ದೆ ಅಡಿಯಲ್ಲಿ 2 ಕಲಂನಲ್ಲಿ ಕೆಲವು ಕಾರಣಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆರ್ಟಿಕಲ್ 10 ಅಲ್ಲಿ ಯಾವ ಕಾರಣಗಳಿದೆ ಅಂತ ನೋಡೋಣ. ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ 10, ವಿಚ್ ಆರ್ ದ ಕಾಸಸ್ ಆಫ್ ಡಿವೋರ್ಸ್ ಅಂತ. ಮೊದಲನೇದಾಗಿ ಪತಿ ಅಥವಾ ಪತ್ನಿಯರಲ್ಲಿ ಯಾರಾದರೂ ಒಬ್ಬರು ಇನ್ನೊಬ್ಬರನ್ನು 2 ವರ್ಷಗಳಿಂದ ಪರಿತ್ಯಾಗ ಮಾಡಿದ್ದರೆ, ಅಂದ್ರೆ ಹೇಳ್ದೆ ಕೇಳ್ದೆ 2 ವರ್ಷಗಳಿಂದ ದೂರ ಇದ್ರೆ, ಪ್ರತ್ಯೇಕವಾಗಿದ್ರೆ ವಿಚ್ಛೇದನವನ್ನ ಪಡಿಬಹುದು. ಇಬ್ಬರಲ್ಲಿ ಯಾರಾದರೊಬ್ಬರು ವೈವಾಹಿಕ ಜೀವನವನ್ನ ಮುಂದುವರಿಸುವುದರಿಂದ ತಮಗೆ ಬಾಧೆ ಅಥವಾ ನೋವು ಉಂಟಾಗಬಹುದು ಎನ್ನುವಷ್ಟರ ಮಟ್ಟಿಗೆ ಕ್ರೌರ್ಯದಿಂದ ವರ್ತಿಸಿದ್ದರೆ, ಕ್ರೂರತನ ಹೆಚ್ಚಾಗಿದ್ದರೆ, ವಯಲೆನ್ಸ್ ಜಾಸ್ತಿ ಇದ್ರೆ, ಅಂದ್ರೆ ಪತಿ ಅಥವಾ ಪತ್ನಿ ಎಷ್ಟರ ಮಟ್ಟಿಗೆ ಕ್ರೌರ್ಯದಿಂದ ವರ್ತಿಸಿದ್ರೆ ಅಂದ್ರೆ, ನಾನು ಇವನ್ ಜೊತೆ ಇದ್ರೆ ಅಥವಾ ಇವಳ ಜೊತೆ ಇದ್ರೆ ನನ್ನ ಜೀವನ ನರಕವಾಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಏನಾದರೂ ಕ್ರೌರ್ಯದಿಂದ ವರ್ತಿಸಿದ್ರೆ ವಿಚ್ಛೇದನವನ್ನ ಪಡಿಬಹುದು. ಮೂರನೇದಾಗಿ, ಯಾರಾದರೊಬ್ಬರು 1 ವರ್ಷಕ್ಕಿಂತ ಹೆಚ್ಚು ಸಮಯದವರೆಗೂ ಕುಷ್ಠರೋಗದಿಂದ ಬಳಲ್ತಾ ಇದ್ರೆ, ಇಫ್ ಎನಿ ಒನ್ ಆಫ್ ದೆಮ್ ಸಫರ್ಸ್ ಫ್ರಮ್ ಲೆಪ್ರಸಿ ಅಂತ ಹೇಳ್ತೇವೆ. ಆದ್ರೆ ಈಗಿನ ಕಾಲದಲ್ಲಿ ಈಗ ಲೆಪ್ರಸಿ ಕೂಡ ಕ್ಯೂರಬಲ್ ಡಿಸೀಸ್, ಕುಷ್ಠರೋಗ ಒಂದು ನಿವಾರಣೆಯಾಗಬಲ್ಲ ರೋಗ. ಹಾಗಾಗಿ ಈ ಕಾರಣಕ್ಕೆ ವಿಚ್ಛೇದನ ಸಿಗೋದಿಲ್ಲ. ಇದು ಆರ್ಟಿಕಲ್ 10 ಅಲ್ಲಿ ಆವಾಗಲೇ ಮಾಡಿಟ್ಟಿದ್ದಷ್ಟೇ. 4ನೇ ಕಾರಣ, ಪತಿ ಅಥವಾ ಪತ್ನಿಗೆ ಸಾಂಕ್ರಾಮಿಕ ರೋಗಗಳಿದ್ದರೆ, ಇದು ಕೂಡ ಇವಾಗ ಅನ್ವಯ ಆಗುವುದಿಲ್ಲ. ಯಾಕೆ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಈಗ ಗುಣಪಡಿಸಬಲ್ಲಂತಹ ರೋಗಗಳು. ನಂಬರ್ 5, ಪತಿ ಅಥವಾ ಪತ್ನಿ 2 ವರ್ಷಗಳಿಗೂ ಹೆಚ್ಚು ಕಾಲ ಹುಚ್ಚರಾಗಿದ್ದರೆ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರೆ ಈ ಕಾರಣದಿಂದ ವಿಚ್ಛೇದನವನ್ನ ಪಡ್ಕೊಳ್ಬಹುದು. ಅಂದ್ರೆ ಹುಚ್ಚಿಡಿದಿದೆ ಅಂದ್ರೆ 2 ತಿಂಗಳು 3 ತಿಂಗಳಿಗೆ ವಿಚ್ಛೇದನ ಪಡ್ಲಿಕ್ಕೆ ಆಗೋದಿಲ್ಲ. 2 ವರ್ಷದವರೆಗೂ ಗುಣವಾಗದಿದ್ದರೆ ಮಾನಸಿಕ ಕಾಯಿಲೆ ಖಂಡಿತವಾಗಿಯೂ ವಿಚ್ಛೇದನವನ್ನ ಪಡ್ಕೊಳ್ಬಹುದು. ಮತ್ತೆ ನಂಬರ್ 6, 6ನೇ ಕಾರಣ ಏನು ಅಂದ್ರೆ, ಇಬ್ಬರಲ್ಲಿ ಯಾರಾದರೂ ಒಬ್ಬರು, ಅಂದ್ರೆ ಪತಿ ಪತ್ನಿಯರಲ್ಲಿ ಯಾರಾದರೂ ಒಬ್ಬರು
ವೈವಾಹಿಕ ಸಂಬಂಧದ ಹೊರಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದರೆ, ಇಫ್ ದೇ ಹ್ಯಾವ್ ಇಲ್ಲೀಗಲ್ ರಿಲೇಷನ್ಸ್, ಕಾನೂನಿನನ್ವಯ ಇಂತಹ ಸಂದರ್ಭದಲ್ಲಿ ವಿಚ್ಛೇದನ ಪಡೆಯಬಹುದು. ಸೊ ಈ 6 ಕಾರಣಗಳನ್ನ ನೀಡುತ್ತೆ ಆರ್ಟಿಕಲ್ 10. ಈ 6 ಕಾರಣಗಳಿದ್ರೆ ಪತಿ ಅಥವಾ ಪತ್ನಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಬಹುದು, ವಿಚ್ಛೇದನ ಪಡ್ಕೊಳ್ಬಹುದು ಅಂತ. ಈಗ 1955ರ ಹಿಂದೂ ವಿವಾಹ ಕಾಯ್ದೆಯ ಕಲಂ 13ರ ಪ್ರಕಾರ ಕೆಲವು ಕಾರಣಗಳಿದೆ. ಕಾಸಸ್ ಆಫ್ ಡಿವೋರ್ಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ 13 ಆಫ್ 1955 ಹಿಂದೂ ಮ್ಯಾರೇಜ್ ಆಕ್ಟ್. ಅದರಲ್ಲಿ ಮೊದಲನೇ ಕಾರಣ ಅನ್ಯ ಧರ್ಮಕ್ಕೆ ಮತಾಂತರ ಹೊಂದಿದ್ದರೆ, ಕನ್ವರ್ಷನ್ ಆಗಿದ್ರೆ, ಒಂದು ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಸೇರಿದ್ರೆ ಪತಿ ಅಥವಾ ಪತ್ನಿ ವಿಚ್ಛೇದನ ಪಡಿಬಹುದು. ಇವಾಗ ಪತಿ ಪತ್ನಿ ಇಬ್ರು ಹಿಂದೂಗಳಾಗಿದ್ದು ಪತ್ನಿ ಬೇರೆ ಧರ್ಮಕ್ಕೆ ಸೇರಿದ್ರೆ ಅಥವಾ ಪತಿ ಬೇರೆ ಧರ್ಮಕ್ಕೆ ಮತಾಂತರ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ವಿಚ್ಛೇದನ ಪಡ್ಕೋಬಹುದು. ಎರಡನೇದಾಗಿ ಸಾಂಸಾರಿಕ ಜೀವನವನ್ನ ತ್ಯಜಿಸಿ ಸನ್ಯಾಸಿಯಾಗಿದ್ದರೆ, ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಸಂಸಾರ ಬಂಧನ ಸಾಕು ಅಂತ ಹೇಳಿ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ರೆ ಇನ್ನೊಬ್ಬರು ಅರ್ಜಿ ಸಲ್ಲಿಸಬಹುದು ವಿಚ್ಛೇದನಕ್ಕಾಗಿ. ಮೂರನೇದಾಗಿ ಸತತವಾಗಿ 7 ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಕಾಣೆಯಾಗಿದ್ರೆ ಅಥವಾ ಕಣ್ಮರೆಯಾಗಿದ್ರೆ ಪತಿ ಅಥವಾ ಪತ್ನಿ ವಿಚ್ಛೇದನವನ್ನ ಪಡಿಬಹುದು. ಪತಿ ಅಥವಾ ಪತ್ನಿ ಯಾರಾದರೂ ಒಬ್ರು 7 ವರ್ಷದಿಂದ ಕಣ್ಣಿಗೆ ಕಾಣಿಸಿಲ್ಲ ಅಥವಾ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾರೆ, ಎಲ್ಲಿಯೂ ಕಂಡು ಬರ್ತಾ ಇಲ್ಲ, ಹುಡುಕ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಪ್ರಸಂಗದಲ್ಲಿ ವಿಚ್ಛೇದನ ಪಡಿಬಹುದು ಅಂತ. ಇದು ಆರ್ಟಿಕಲ್ 13 ಪ್ರಕಾರ. ವಿಚ್ಛೇದನದ ಈ ನಿಯಮಗಳನ್ನ 1978ರಲ್ಲಿ ಇನ್ನಷ್ಟು ಸರಳ ಮಾಡಿದ್ರು. ಈ ಒಂದು 1978ರ ಕಾಯ್ದೆಯ ಪ್ರಕಾರ ಪತಿ ಪತ್ನಿಯರು ವೈಮನಸ್ಸಿನಿಂದ 6 ತಿಂಗಳುಗಳ ಕಾಲ ಪ್ರತ್ಯೇಕವಾಗಿ ಜೀವಿಸಿದರೆ ವಿಚ್ಛೇದನ ಪಡಿಬಹುದು. ವೈಮನಸ್ಸಿನಿಂದ 6 ತಿಂಗಳ ಕಾಲ ಬೇರೆ ಬೇರೆ ಆಗಿದ್ರೆ, ಜಗಳ ಬಂದು ಬೇರೆ ಬೇರೆ 6 ತಿಂಗಳು ಬೇರೆ ಬೇರೆ ವಾಸ ಮಾಡ್ತಾ ಇದ್ರೆ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ವಿಚ್ಛೇದನವನ್ನ ಪಡಿಬಹುದು. ಇವುಗಳಲ್ಲದೇನೆ ವಿಚ್ಛೇದನಕ್ಕೆ ಇನ್ನೂ ಹಲವಾರು ಸಾಮಾನ್ಯ ಕಾರಣಗಳಿವೆ. ಇದಲ್ಲದೇನೆ ಇನ್ನೂ ಕೆಲವೊಂದು ಕಾರಣಗಳಿಗಾಗಿ ವಿಚ್ಛೇದನಗಳು ಸಂಭವಿಸುತ್ತೆ. ಬರ್ಟ್ರಂಡ್ ರಸೆಲ್ ಅವರ ಪ್ರಕಾರ ತನ್ನ ಅಹಂನಷ್ಟೇ ಸಂಗಾತಿಯ ಅಹಮ್ಮನ್ನೂ ಪ್ರೀತಿಯಿಂದ ಕಾಣಬೇಕು, ಮಹತ್ವದ್ದಾಗಿ ಕಾಣಬೇಕು, ಇಲ್ಲದೆ ಹೋದ್ರೆ ವಿವಾಹ ಬಂಧನ ಮುರಿದು ಹೋಗುತ್ತದೆ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಅಹಂ ಇರುತ್ತೆ. ಅಹಂ ಅಂದ್ರೆ ಇಲ್ಲಿ ಸ್ವಾಭಿಮಾನ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಇರುತ್ತೆ ವ್ಯಕ್ತಿಗಳಿಗೆ. ಪತಿ ತನ್ನ ಪತ್ನಿಯ ಸ್ವಾಭಿಮಾನಕ್ಕೂ ಗೌರವ ಕೊಡಬೇಕು, ಹಾಗೆಯೇ ಪತ್ನಿ ತನ್ನ ಪತಿಯ ಸ್ವಾಭಿಮಾನಕ್ಕೂ ಗೌರವ ಕೊಡಬೇಕು. ಅವರ ಅಹಂಗೆ ಧಕ್ಕೆಯಾಗದಂತೆ ನಡ್ಕೊಳ್ಬೇಕು. ಪರಸ್ಪರರು ಇಬ್ಬರ ಅಹಮ್ಮನ್ನು ಗೌರವಿಸಿದ್ರೆ ಖಂಡಿತವಾಗಿಯೂ ವಿವಾಹ ಬಂಧನ ಮುರಿಯೋದಿಲ್ಲ. ಒಂದು ವೇಳೆ ಈ ಒಂದು ಅಹಮ್ಮನ್ನು ನಾವು ಪರಸ್ಪರ ಗೌರವಿಸ್ತಿದ್ರೆ ವಿವಾಹ ಬಂಧನ ಮುರಿದು ಹೋಗುತ್ತೆ. ಹಾಗೆಯೇ ಪರಸ್ಪರರಲ್ಲಿ ಅಂದ್ರೆ ಪತಿ ಪತ್ನಿಯರಲ್ಲಿ ಪರಸ್ಪರರ ಬಗ್ಗೆ ಸಂಶಯ ಪ್ರವೃತ್ತಿ ಹೆಚ್ಚಾದಾಗ ವಿಚ್ಛೇದನ ಸಂಭವಿಸುತ್ತೆ. ಆಧುನಿಕ ಕಾಲದಲ್ಲಿ ಹೆಚ್ಚಾಗಿ ವಿವಾಹ ವಿಚ್ಛೇದನಗಳು ಸಂಭವಿಸ್ತಾ ಇರೋದು ಈ ಕಾರಣಕ್ಕೆ, ಸಂಶಯ ಪ್ರವೃತ್ತಿ ಹೆಚ್ಚಾದ್ರೆ. ಯಾಕೆ ಅಂದ್ರೆ ವಿವಾಹ ಅನ್ನೋದು ನಂಬಿಕೆ ಮತ್ತು ವಿಶ್ವಾಸದ ತಳಹದಿಯ ಮೇಲೆ ಬೆಸೆಯಲ್ಪಡುವಂತಹ ಬಂಧನ. ಹಾಗಾಗಿ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ಯಾವಾಗ ಪತಿ ಪತ್ನಿಯರಿಗೆ ಪರಸ್ಪರರ ಮೇಲೆ ಸಂಶಯ ಭಾವನೆ ಪ್ರಾರಂಭವಾಗುತ್ತೋ ಆವಾಗ ಕಲಹಗಳು, ಜಗಳಗಳು, ವೈಮನಸ್ಸು ಪ್ರಾರಂಭವಾಗಿ ವಿಚ್ಛೇದನಗಳು ಸಂಭವಿಸಬಹುದು ಅಂತ. ಇದು 13ನೇ ಕಲಂ ಮತ್ತು 1978ರ ಪ್ರಕಾರ ಏನು ಕಾರಣಗಳಿದೆ ಅಂತ. ಈಗ ಬನ್ನಿ ವಿಚ್ಛೇದನದಿಂದ ಆಗುವಂತಹ ಪರಿಣಾಮಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸಿಕ್ವೆನ್ಸಸ್ ಆಫ್ ಡಿವೋರ್ಸ್. ವಿಚ್ಛೇದನವು 3 ರೀತಿ ಪರಿಣಾಮವನ್ನು ಬೀರುತ್ತೆ. ಒಂದು, ವೈಯಕ್ತಿಕವಾಗಿ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಎರಡನೇದಾಗಿ ಅವನ ಕುಟುಂಬದ ಮೇಲೆ ಪರಿಣಾಮ ಆಗುತ್ತೆ. ಮೂರನೇದಾಗಿ ಒಟ್ಟು ಸಮಾಜದ ಮೇಲೆಯೇ ವಿಚ್ಛೇದನಗಳು ಪರಿಣಾಮವನ್ನು ಬೀರುತ್ತೆ. ಮೊದಲನೇದಾಗಿ ನೋಡೋದಾದ್ರೆ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಅವನು ಹತಾಶೆಯ ಭಾವನೆಗಳನ್ನ ಅನುಭವಿಸ್ಬೇಕಾಗತ್ತೆ. ವಿಚ್ಛೇದನ ಪಡ್ಕೊಂಡ್ರೆ ಹತಾಶೆಯ ಮನೋಭಾವನೆ, ಹತಾಶೆ ಅಂದ್ರೆ ಸೋಲಿನ ಮನೋಭಾವನೆ ಅವನಿಗೆ ಪ್ರಾರಂಭವಾಗುತ್ತೆ. ವಿಚ್ಛೇದನದಿಂದಾಗಿ ಅವನಲ್ಲಿ ಅಪರಾಧಿ ಪ್ರಜ್ಞೆ ಉಂಟಾಗಬಹುದು. ಏನೋ ತಪ್ಪು ಮಾಡಿದ್ದೇನೆ ಅನ್ನೋ ಅಪರಾಧಿ ಪ್ರಜ್ಞೆಯೂ ಉಂಟಾಗಬಹುದು. ಕೆಲವು ಸಲ ಸ್ವಪ್ರತಿಷ್ಠೆಯ ಕಾರಣದಿಂದ, ಅಂದ್ರೆ ಇಬ್ರು ಪ್ರತಿಷ್ಠೆ ಬಿಡಲಾರದೆ ವಿಚ್ಛೇದನ ಮಾಡ್ಕೊಂಡಿದ್ರಂತೂ ಖಂಡಿತವಾಗಿಯೂ ಅಲ್ಲಿ ಒಬ್ಬರಲ್ಲಿ ಅಪರಾಧಿ ಪ್ರಜ್ಞೆ ಬರಬಹುದು, ಇನ್ನೊಬ್ಬರಲ್ಲಿ ಅತಿರೇಕದ ಭಾವನೆಗಳಿಂದಾಗಿ ಆತ್ಮಹತ್ಯೆಗಳೂ ಕೂಡ ಸಂಭವಿಸಬಹುದು ಅಂತ. ಸೊ ಈ ಒಂದು ವಿಚ್ಛೇದನದಿಂದಾಗಿ
ವೈಯಕ್ತಿಕ ವಿಘಟನೆಯುಂಟಾಗಿ ವ್ಯಕ್ತಿಗಳು ವಿನಾಶಕಾರಿ ಚಟುವಟಿಕೆಗಳಲ್ಲಿ ತೊಡಗಬಹುದು ಅಥವಾ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಹುದು. ಇದು ವೈಯಕ್ತಿಕವಾಗಿ ವಿಚ್ಛೇದನ ಅನ್ನೋದು ಏನು ಪರಿಣಾಮ ಬೀರುತ್ತೆ ಅಂತ. ಇನ್ನು ವಿಚ್ಛೇದನದಿಂದಾಗಿ ಕೌಟುಂಬಿಕ ಪರಿಣಾಮಗಳೇನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ವಿಚ್ಛೇದನದಿಂದಾಗಿ ಕುಟುಂಬಗಳು ವಿಘಟನೆಯಾಗಿ ಮಕ್ಕಳು ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾಗ್ತಾರೆ. ವಿಚ್ಛೇದನದಿಂದಾಗಿ ತಂದೆ ತಾಯಿ ಬೇರೆ ಬೇರೆ ವಾಸ ಮಾಡ್ಲಿಕ್ಕೆ ಶುರು ಮಾಡಿದರೆ ಮಕ್ಕಳು ಯಾರಾದರೂ ಒಬ್ಬರ ಜೊತೆಗೆ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಒಬ್ಬ ಪಾಲಕರ ಪ್ರೀತಿ ವಾತ್ಸಲ್ಯದಿಂದ ಮಕ್ಕಳು ವಂಚಿತರಾಗಬೇಕಾಗತ್ತೆ. ಎಷ್ಟೋ ಮಕ್ಕಳು ನಿರ್ಗತಿಕರಾಗಬಹುದು. ಇಬ್ರು ಜವಾಬ್ದಾರಿ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ನಿರ್ಗತಿಕರೂ ಆಗಬಹುದು, ಅನಾಥರೂ ಆಗಬಹುದು. ಮುಂದೆ ಇದೇ ಮಕ್ಕಳು ಬಾಲಾಪರಾಧಿಗಳಾಗುವ ಸಂಭವಗಳೂ ಇರತ್ತೆ. ಸರಿಯಾದ ಮಾರ್ಗದರ್ಶನ ಇಲ್ಲದೇನೆ ಪ್ರೀತಿ ವಾತ್ಸಲ್ಯಗಳ ಕೊರತೆಯಿಂದಾಗಿ ಇಂತಹ ಮಕ್ಕಳು ಬಾಲಾಪರಾಧಿಗಳು ಆಗುವ ಸಾಧ್ಯತೆ ಇರುತ್ತೆ ಅಂತ. ಇನ್ನು ಕೊನೆಯದಾಗಿ ಸಮಾಜದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನೋಡೋದಾದ್ರೆ, ವಿಚ್ಛೇದನದಿಂದಾಗಿ ಸ್ತ್ರೀ ಪುರುಷರಿಬ್ಬರಿಗೂ ಸಮಾಜದಲ್ಲಿ ಜೀವನ ನಡೆಸೋದು ಕಷ್ಟವಾಗಬಹುದು. ವಿಚ್ಛೇದಿತ ಮಹಿಳೆಯರನ್ನಂತೂ ನಮ್ಮ ಸಮಾಜದಲ್ಲಿ ತುಂಬಾ ಕೀಳು ದೃಷ್ಟಿಯಿಂದ ನೋಡ್ತಾರೆ. ಅನಾದರ ಅಪಹಾಸ್ಯಕ್ಕೂ ಕೂಡ ಅವರು ಗುರಿಯಾಗಬೇಕಾಗತ್ತೆ. ವಿಚ್ಛೇದನದ ಭಯದಿಂದ ಇಂದಿನ ಬಹಳಷ್ಟು ಯುವಕರು ಮತ್ತು ಯುವತಿಯರು ಅವಿವಾಹಿತರಾಗಿಯೇ ಉಳಿತಾ ಇದ್ದಾರೆ. ಮದುವೆ ಮಾಡಿಕೊಂಡ್ರೆ ವಿಚ್ಛೇದನದ ಭಯ, ಜಗಳ ಕಲಹಗಳ ಭಯ, ವಿವಾಹವೇ ಬೇಡ ಅನ್ನುವ ಒಂದು ಯುವ ಜನರ ಸಮೂಹ ಹೆಚ್ಚಾಗ್ತಾ ಇದೆ. ಸೊ ಅವಿವಾಹಿತರಾಗಿಯೇ ಉಳಿತಾ ಇದ್ದಾರೆ ವಿಚ್ಛೇದನದ ಭಯದಿಂದಾಗಿ ಇಂದಿನ ಯುವಕ ಯುವತಿಯರು ಅಂತ. ಹಾಗಾದ್ರೆ ಈ ವಿಚ್ಛೇದನವನ್ನ ಕಡಿಮೆ ಮಾಡಬಹುದಾ, ನಿಯಂತ್ರಣೆ ಮಾಡಬಹುದಾ ಅಂತ? ಖಂಡಿತವಾಗಿಯೂ ನಿಯಂತ್ರಣೆ ಮಾಡಬಹುದು. ಬನ್ನಿ ವಿಚ್ಛೇದನದ ನಿಯಂತ್ರಣ ಕ್ರಮಗಳು ಯಾವ್ಯಾವುದು ಅಂತ ನೋಡೋಣ. ಡೈವೋರ್ಸ್ ಕಂಟ್ರೋಲಿಂಗ್ ಫ್ಯಾಕ್ಟರ್ಸ್ ಅಂತ. ಮೊದಲನೇದಾಗಿ, ವೈವಾಹಿಕ ಬಂಧನ ಅನ್ನೋದು ಶಾಶ್ವತವಾದದ್ದು. ಅದನ್ನ ಮುರಿದು ಬೀಳದಂತೆ ನೋಡಿಕೊಂಡ್ರೆ ಆಟೋಮ್ಯಾಟಿಕಲಿ ವಿಚ್ಛೇದನದ ಪ್ರಮಾಣಗಳು ಕಡಿಮೆಯಾಗತ್ತೆ. ವೈವಾಹಿಕ ಬಂಧನ ಮುರಿದು ಹೋಗದಂತೆ ನಾವು ಕ್ರಮ ವಹಿಸಿ ಬಿಟ್ರೆ ವಿಚ್ಛೇದನದ ಪ್ರಮಾಣವನ್ನು ಕಡಿಮೆ ಮಾಡಿದ ಹಾಗೆಯೇ ಅನ್ನೋದು ತಜ್ಞರ ಅಭಿಪ್ರಾಯ. ಹಾಗಾದ್ರೆ ಸಂಗಾತಿಗಳ ವಿವಾಹ ಬಂಧನ ಶಾಶ್ವತವಾಗಿರ್ಬೇಕಾದ್ರೆ ಏನ್ ಮಾಡಬೇಕು? ಬಂಧನ ಶಾಶ್ವತವಾಗಿದ್ರೆ ಖಂಡಿತವಾಗಿ ವಿಚ್ಛೇದನಗಳು ಕಡಿಮೆಯಾಗತ್ತೆ. ಈ ವಿವಾಹ ಬಂಧನ ಶಾಶ್ವತವಾಗಿರ್ಬೇಕಾದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅಂದ್ರೆ, ಮೊದಲನೇದಾಗಿ ಯೋಗ್ಯವಾದ ಜೀವನ ಸಂಗಾತಿಯನ್ನ ಆಯ್ದುಕೊಳ್ಬೇಕು. ಅಂದ್ರೆ ತಮಗೆ ಸರಿ ಹೊಂದುವ ಜಾತಿ, ಪ್ರದೇಶ, ಧರ್ಮ, ಹಿನ್ನೆಲೆ ಮೊದಲಾದವುಗಳನ್ನ ನೋಡಿ ವೈವಾಹಿಕ ಬಂಧನ ಅಥವಾ ವಿವಾಹವನ್ನ ಮಾಡಿಕೊಂಡ್ರೆ, ಸಂಗಾತಿಗಳನ್ನ ಆಯ್ದುಕೊಂಡ್ರೆ ಖಂಡಿತವಾಗಿಯೂ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ, ವಿಚ್ಛೇದನದ ಪ್ರಶ್ನೆಯೇ ಬರೋದಿಲ್ಲ. ಇನ್ನು ಎರಡನೇದಾಗಿ, ಪರಸ್ಪರರ ಅಭಿರುಚಿ ಮತ್ತು ಹವ್ಯಾಸಗಳನ್ನ ಗೌರವಿಸಬೇಕು. ಪತಿ ಪತ್ನಿಯರಿಬ್ಬರು ಪರಸ್ಪರರ ಹವ್ಯಾಸಗಳನ್ನ ಮತ್ತು ಅಭಿರುಚಿ ಆಸಕ್ತಿಗಳನ್ನ ಗೌರವಿಸಬೇಕು. ಆ ಆಸಕ್ತಿಗಳಲ್ಲಿ ಇವರು ಕೂಡ ಭಾಗಿಯಾಗಬೇಕು. ಅಂದ್ರೆ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗತ್ತೆ, ವಿಚ್ಛೇದನಗಳು ಕಡಿಮೆ ಆಗತ್ತೆ. ಇನ್ನು ಮೂರನೇದಾಗಿ, ಸಾಮರಸ್ಯ ಮತ್ತು ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು. ಇದು ಬಹಳ ಮುಖ್ಯ. ಹೊಂದಾಣಿಕೆಯಿಂದ ಜೀವನ ಮಾಡಿದ್ರೆ ಖಂಡಿತವಾಗಿಯೂ ಭಿನ್ನಾಭಿಪ್ರಾಯಗಳು, ಕಲಹ, ಜಗಳಗಳು ಬರೋದೇ ಇಲ್ಲ, ವಿಚ್ಛೇದನದ ಪ್ರಶ್ನೆಯೇ ಬರೋದಿಲ್ಲ. ಪತಿ ಪತ್ನಿಯರು ಪರಸ್ಪರರಲ್ಲಿ ನಂಬಿಕೆ, ವಿಶ್ವಾಸವನ್ನಿಡಬೇಕು ಅಂತ. ನಾನು ಆಗ್ಲೇ ಹೇಳಿದೆ, ಸಂಶಯ ಪ್ರವೃತ್ತಿ ಹೆಚ್ಚಾದ್ರೆ ವಿಚ್ಛೇದನದ ಪ್ರಮಾಣ ಹೆಚ್ಚಾಗತ್ತೆ. ಒಂದು ವೇಳೆ ಪರಸ್ಪರರಲ್ಲಿ ನಂಬಿಕೆ, ವಿಶ್ವಾಸವನ್ನಿಟ್ಟು ಜೀವನ ಮಾಡಿದ್ರೆ ವಿಚ್ಛೇದನವನ್ನ ನಾವು ಕಡಿಮೆ ಮಾಡಬಹುದು. ಮುಂದೆಂದು, ವೈವಾಹಿಕ ಸಂಬಂಧದ ಹೊರಗಡೆ ಅನೈತಿಕ ಸಂಬಂಧವನ್ನ ಹೊಂದಿರಬಾರದು ಅಂತ. ಇಬ್ರು ಕೂಡ ಪರಸ್ಪರರೊಂದಿಗೆ ವಿಶ್ವಾಸದಿಂದ, ನಂಬಿಕೆಯಿಂದ ಜೀವನ ಮಾಡಿ ವಿವಾಹದ ಚೌಕಟ್ಟಿನೊಳಗಡೆನೆ ತಮ್ಮ ಜೀವನವನ್ನ ಮಾಡಬೇಕು. ವಿವಾಹ ಚೌಕಟ್ಟಿನ ಆಚೆಗೆ ಯಾವುದೇ ರೀತಿಯ ಅನೈತಿಕ ಸಂಬಂಧಗಳನ್ನ ಹೊಂದಬಾರದು. ಆ ರೀತಿಯಾದ ಜೀವನವನ್ನು ನಡೆಸಿದ್ರೆ ವಿಚ್ಛೇದನಗಳು ಕಡಿಮೆಯಾಗುತ್ತೆ. ಹಾಗೆಯೇ ಮಕ್ಕಳಿಗೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಇಬ್ಬರು ಜೊತೆಯಾಗಿಯೇ ಕೈಗೊಳ್ಳಬೇಕು. ಇದು ಬಹಳ ಮಹತ್ವ. ಸಾಮಾನ್ಯವಾಗಿ ಪತಿ ಪತ್ನಿಯರಲ್ಲಿ ಜಗಳ ಬರೋದು ಮಕ್ಕಳ ಸಲುವಾಗಿನೇ. ಮಕ್ಕಳಿಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ, ಅವರ ಶಿಕ್ಷಣ ಇರ್ಬೋದು, ಅವರ ಉದ್ಯೋಗ ಇರ್ಬೋದು, ಅವರ ವಿವಾಹ ಇರಬಹುದು, ಆ ಒಂದು ವಿಷಯಗಳ ಬಗ್ಗೆ ಒಂದು ನಿರ್ಧಾರವನ್ನ ಮಾಡಬೇಕು ಅಂತಂದ್ರೆ ಜೊತೆಯಾಗಿಯೇ ಮಾಡೋದು ಉತ್ತಮ ಅಂತ. ಆ ಕಾರಣಗಳಿಗಾಗಿ ತಾವು ಪರಸ್ಪರ ಜಗಳಾಡ್ಕೊಂಡು ವಿಚ್ಛೇದನ ಮಾಡ್ಕೊಳ್ಳೋಕ್ಕಿಂತ
ಇಬ್ಬರೂ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ ಮಕ್ಕಳ ಒಂದು ನಿರ್ಧಾರವನ್ನು ಕೈಗೊಂಡ್ರೆ ಖಂಡಿತ ವಿಚ್ಛೇದನಗಳು ಸಂಭವಿಸೋದಿಲ್ಲ. ಹಾಗೆಯೇ ಕೊನೆಯದಾಗಿ ತನ್ನ ಅಹಂನಷ್ಟೇ ತನ್ನ ಸಂಗಾತಿಯ ಅಹಂನ್ನು ಗೌರವಿಸಬೇಕು. ಸಂಗಾತಿಗೂ ಗೌರವ ಕೊಡಬೇಕು, ಅವಳಿಗೂ ಸ್ಥಾನಮಾನವನ್ನು ಕೊಡಬೇಕು. ಪತಿಗೂ ಕೂಡ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ವಿಚ್ಛೇದನಗಳು ಕಡಿಮೆಯಾಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಈ ಎಲ್ಲ ಕ್ರಮಗಳನ್ನು ಕೈಗೊಂಡ್ರೆ ವೈವಾಹಿಕ ಬಂಧನ ಇನ್ನಷ್ಟು ಗಟ್ಟಿಯಾಗುತ್ತೆ. ವೈವಾಹಿಕ ಬಂಧನ ಗಟ್ಟಿಯಾಗಿ ನಿರಂತರವಾಗಿ ಮುಂದುವರೆದ್ರೆ ವಿಚ್ಛೇದನಗಳು ಖಂಡಿತವಾಗಿಯೂ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಕಡಿಮೆಯಾಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಇದು ವಿವಾಹ ವಿಚ್ಛೇದನದ ಬಗ್ಗೆ. ಈ ಒಂದು ಮಾಹಿತಿ ತಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತೇನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ವೀಕ್ಷಿಸಿ. ಸೋಷಿಯಲ್ ವೇವ್ಸ್ ಅನ್ನೋ ಚಾನೆಲನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.